ಗ್ರಾಮ ಪಂಚಾಯತ್ ಎಲೆಕ್ಷನ್ ಹತ್ರ ಬತ್ತಿತ್ತು. 20 ಹುಡುಗರು ಕೂತ್ಕೊಂಡು ಪ್ಲಾನ್ ಮಾಡಿದ್ರು ಡಾಬಾದಲ್ಲಿ, ಯಾರು ಕರ್ಕೊಂಡ್ಬಂದು ನಿಲ್ಸ್ಬೇಕು ರೋಡ್ಗೆ ಸತಿ ಅಂತ. ಅವನೇ ಪರವಾಗಿಲ್ಲ, ಮನೆಗಿನ ಕಟ್ಕ ಹಚ್ಕಟ್ಟಾಗ ಅವನೇ ಅಂತ ಬಂದ್ಬಿಟ್ರು ಎಲ್ರು 20 ಜನ. ಅಣ್ಣ ಈ ಸಲ ನೀನೇ ನಿಂತ್ಕೋಬೇಕು ಎಲೆಕ್ಷನ್ಗೆ ಅಂದ್ರು. ಅವನಂದ, ಅಪ್ಪ ನಮ್ಮ ಅಪ್ಪನ ಕಾಲದಿಂದ ಯಾವ ರಾಜಕೀಯನೂ ಮಾಡ್ಲಿಲ್ಲ, ನಾ ಬರುದಿಲ್ಲ ಹೋಗಪ್ಪ ಅಂದ. ಅಣ್ಣೋ ಏನ್ ಹಿಂಗಂತೀಯಲ್ಲ, ಎಲ್ರು ನಿನಗೆ ಆಗ್ತೀನಿ ಅಂತ ಕೂತವ್ರೆ, ನೀನೇ ಇಲ್ಲ ಅನ್ಬಿಟ್ರೆ ಹೆಂಗಣ? ಅಪ್ಪ ಅವೆಲ್ಲ ಬೇಡಕ್ಕನೋ, ಆಪೋಸಿಟ್ ಕ್ಯಾಂಡಿಡೇಟೇ ಇಲ್ಲ, ನಿಂತ್ಕೋಬೇಕು ನೀನು ಅಂದ್ರು. ಇವನಂದ, ಗೆದ್ದನ ಅಂದ. ಗೆದ್ದಯ್ಯ ಏನ್ ಅನ್ಕಂಡೆ, ಲೀಡು ಅಂದ ಅವನು. ನಿಜವಾಲ್ವೇ ಕುಂತಿದ್ರು ಗೆಲ್ತೀಯ ನಮ್ಮ ಅಪ್ರಾಣವೇ ಅಂದ ಒಬ್ಬ. ಅವನ ಹೆಂಡ್ತಿ ಅಂದ್ಲು, ಐಕ್ಲು ಮಾತು ಕೇಳಬೇಡ, ಯಾಕೂಟ್ ಹೋಯ್ತೀಯ, ಸುಮ್ನೆ ಇದ್ಬಿಡು ಅಂದ್ಲು ಅವಳು. ಸುಮ್ನಿರೋ, ನಿಂಗೆ ಗೊತ್ತಾ ಹುಡುಗರಿಗಿಂತ? ಅಲ್ಲ ಈಗೇನ್ ಬೇಡ ಅನಿಸ್ತದೆ ಕಣಪ್ಪ ನನಗೆ ಅಂದ. ಹೇಳೋ ಮುಂದ್ಲೋಸ್ಕೆ ನಿನ್ನ ಮಗಳು ಮದುವೆ ಮಾಡಬೇಕು, ಲಗ್ನ ಪತ್ರಿಕೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಂತ ಹಾಕ್ಸಿದ್ರೆ ಯಾರು ಕಣ ಗ್ರೇಡು ಅಂದ. ನಿಜ ಅಲ್ವಾ ಅಂದ. ಗೆಲ್ತೀನಲ್ವೇ, ಕೂಂತಿದ್ರು ಗೆಲ್ತೀಯ ಬಾ ಅಂತ ಕರ್ಕೊಂಡು. ಇವನು ಹಚ್ಕಟ್ಟಾಗ ಬಿಳಿ ಶರ್ಟ್ ಅಲ್ಲಿ ಸಿಕ್ಕೊಂಡು, ಹಣೆ ಕುಂಕುಮ ಹಚ್ಕೊಂಡು, ಪಳದಮ್ ಗುಡಿ ಪೂಜೆ ಮಾಡಿಸ್ಬಿಟ್ಟು ಹೋಗಿ ಅರ್ಜಿ ಹಾಕ್ಬಿಟ್ಟು ಬಂದು ಕೂತ್ಕೊಬಿಟ್ಟ. ಇಬ್ರು ಬಂದ್ರು, ಅಣ್ಣ ಕುಂತ್ಕೊಬಿಟ್ರೆ ಆಗುದಿಲ್ಲ, ಹೊಸಿ ಓಡಾಡಬೇಕು ಅಂದ ಒಬ್ಬ. ನೀನೇ ಅಂದಲ್ಲ, ಕುಂತಿದ್ರು ಗೆಲ್ತಿ ಅಂದಲ್ಲ ಅಂದ. ಈಗಲೂ ನೀನೇ ಗೆಲ್ಲೋದು, ಹೊಸಿ ಓಡಾಡಮ್ಮ ಬಾ ಅಂದ. ನಡಿ ಆಯ್ತು ಅಂದ. ಅಣ್ಣ ಇಬ್ರೇ ಹೋದ್ರೆ ಆದದಣ್ಣ, ಜೊತೆಗೊಂದು 20 ಜನ ಐಕ್ಳು ಪಾಂಪ್ಲೆಸ್ ಹಿಡ್ಕೊ ಬರೋದು ಬೇಡವೇ ಅಂದ. ಆಯ್ತು ಕರ್ಕೋ ಅಂದ. ಸುಮ್ ಬಂದಾರ ಅವರು, ಗಾಡಿಗೆ ಬಾಡಿಗೆಲ್ಲ ಪೆಟ್ರೋಲ್ ಹಾಕ್ಸ್ಬೇಕು ಅಂದ. ಕುಂತಿದ್ರು ಗೆಲ್ತಿ ಅಂದಲ್ಲಪ್ಪ ಅಂದ. ಈಗಲೂ ನೀನೇ ಗೆಲ್ಲೋದು, ಕರ್ಕೊಂಡ್ಬಿಡ್ತೀನಿ ಅಂದ. ಆಯ್ತು ಬಿಡಪ್ಪ, ಒಂದು 20,000 ಖರ್ಚಲ್ವ ಮಾಡ್ತೀನಿ ಅಂದ. ಆಯ್ತು ಎಲೆಕ್ಷನ್ ಇನ್ 3 ದಿನ ಅಂತ ಒಬ್ಬ ಬಂದ. ಅಣ್ಣ ಈಗ ಮಾತ್ರ ತಲೆ ಕೆಟ್ಟೋಯ್ತು ನಂಗೆ ಅಂದ. ಯಾಕಪ್ಪ ಅಂದ. ಏನಣ್ಣ ಅವರು ಆಲೆ ಮನೆ ತಾವ್ ಬಿರಿಯಾನಿ ಮಾಡ್ತಾವ್ರೆ ಅಂದ. ನಾವೇನ್ಲ ಮಾಡಮ್ಮ ಅಂದ. ನಾವು ಮಟನ್ ಬಿರಿಯಾನಿ ಮಾಡ್ಸೋಕಿಲ್ವಣ ಅಂದ. ಕುಂತಿದ್ರು ಗೆಲ್ತಿ ಅಂದಲ್ಲಪ್ಪ ಅಂದ. ಈಗಲೂ ನೀನೇ ಗೆಲ್ಲೋದು, ಒಂಚೂರು ಖರ್ಚು ಮಾಡ್ಬೇಕು ಅಂದ. ಹೆಂಡತಿ ಹತ್ರ ಹೋಗಿ ಕೊಡಮ್ಮಿ ಮಾಂಗಲ್ಯ ಅಡ ಮಾಡ್ಬಿಡ್ತೀನಿ ಅಂದ. ಬಡ್ಕನಲ್ಲಪ್ಪ, ಬೇಡ ಅಂದ್ರು ನಿಂತ್ಕಂದಲ್ಲ. ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಎಲೆಕ್ಷನ್ ನಾಳೆ ಅಂತ ಒಬ್ಬ ಬಂದ. ಅಣ್ಣ ನಾನು ಮಾತ್ರ ಹೆಚ್ಚು ಕಮ್ಮಿ ಆದ್ರೆ ಊರ್ ಬಿಟ್ಟು ಹೊಟ್ಟೈತೀನಿ ಅಂದ. ಯಾಕಪ್ಪ ಹೆಚ್ಚು ಕಮ್ಮಿ ಆದುದು? ಅಣ್ಣ ಸೋತ್ ಬಿಡು, ಸೋಲು ಗೆಲುವಿದ್ದುದೇ ಜೀವನದಲ್ಲಿ. 5 ಮುಂಚೆ ಸೋಲುದು ಒಂದೇ, ನೆಣಕ ಸಾಯುದು ಒಂದೇ ಅಂದ. ಇನ್ನು ಓಟೆ ನಡಿಲಿಲ್ಲ, ಆಲೆ ನೀನೇ ಸೋಲ್ಸಕ್ ನಿಂತಿದೀಯಲ್ಲ ಅಂದ. ಹಂಗಲ್ಲ ಕಣಣ, ನಾನ್ ಸತ್ವಾಲ್ ಹಿಂಗ್ ಮಾಡ್ತಾರೆ ಅನ್ಕೊಂಡಿಲ್ಲ ಕಣಣ. ಏನ್ ಮಾಡ್ತಾವ್ರೆ ಗೊತ್ತಣ, ಮನೆಗೆ 3 ಸಾವಿರ ಹಂಚದಂತೆ ಕಣಣ ಅಂದ. ಈಗ ನಾನೆಲ್ಲ ಮಾಡಾನೆ ಅಂದ. ನಾವು 4 ಹಂಚ್ಬೇಕಲ್ವಣ ಅಂದ. ಕುಂತಿದ್ರು ಗೆಲ್ತೀನಿ, ಕರ್ಕ ಬಂದ್ರಲ್ಲಪ್ಪ ನಿಮ್ ಮನಕ ನಾಗೂರ. ಈಗ್ಲೂ ನೀನೇ ಗೆಲ್ಲೋದು, ದುಡ್ಡು ಹಂಚ್ಬೇಕು ಅಂದ. ದುಡ್ಡಿಲ್ಲ ಕಲ ಅಂದ. ಕನಕಪುರದಲ್ಲೂ ಸೈಟ್ ಮಾರ್ಬಿಡೋಣ ಅಂದ. ಲೋ ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡಿಕಲ್ಲ ಅಣ್ಣ, ಮಾನ್ಕಿಂತ ಹೆಚ್ಚಣ. ನೀ ಅಧ್ಯಕ್ಷ ಆದ್ಮೇಲೆ 3 ಸೈಡ್ ತಗೋಬಹುದು ಕಣ. 5 ಮುಂಚೆ ಸೋತಿಯಪ್ಪ, ಥೋ ನನಗೆ ನಾಚಿಕೆ ಆಯ್ತದೆ ಅಂದ. ನಡಿಯಪ್ಪ ಮಾರ್ಬಿಡ್ಮ ಅಂದ. ಅದನ್ನು ಮಾರ್ಸ್ಬಿಟ್ಟು ದುಡ್ಡು ತಂದು ಬೆಳಗಾನ ಹಂಚಿದ್ರು. ದುಡ್ಡು ಆಯ್ತು, ಸೈಟ್ ಆಯ್ತು ಅಂತ ಮನಗವನೆ, ಹಂಗೂ ಬಿಡ್ಲಿಲ್ಲ. ಬಂದ್ ಹೇಳ್ತಾಣ, ಮನಿಕಬಿಟ್ರೆ ಆಗುದಿಲ್ಲ ಅಂದ. ಥೋ ಏನ್ಲ ತಿರ್ಗ ನಿಮ್ದು, ಬಾ ನಮ್ ಜೊತೆಲಿ ಕರ್ಕೋದ. ಅಣ್ಣ ಬಿಡು ಅಣ್ಣನ ಕಾಲ್ಗೆ ಅಂದ. ಲವ್ ಇವನ್ ಕಾಲ್ಗೆ 5,000 ಕೊಟ್ಟು 5 ವರ್ಷ ಆಯ್ತು, ಹೊಸ್ಲು ಕೊಡ್ಲಿಲ್ಲ, ಬಡ್ಡಿ ಕೊಡ್ಲಿಲ್ಲ. ಇವನ್ ಕಾಲ್ಗೆ ಹಾಕ್ಲ ಬಿಳಿಸಿರಿ ಅಂದ. ಅಣ್ಣ ಇವ್ರ ಮನೇಲಿ 12 ಓಟವೆ, ಬಿಡು ನಿಮ್ ಮನೆಯೊಳಗ ಅಂದ. ರಾಪನ್ ಬಿದ್ದೋಗ್ಬಿಟ್ಟ ಅವನು. ಕಾಲ್ಗೂ ಬಿಡಿಸಿದ್ರು, ಸೈಟ್ನೂ ಮಾರ್ಸಿದ್ರು, ಒಡವೆ ಎಲ್ಲ ಆಡ ಮಾಡಿಸಿದ್ರು. ಎಲೆಕ್ಷನ್ನು ಚೆನ್ನಾಗಿ ನಡೆಸ್ಬಿಟ್ಟು 135 ಹೋದಲ್ಲಿ ಸೋಲ್ಸ್ಬಿಟ್ಟು ಮನೆ ಸೇರಿಸ್ಬಿಟ್ಟು. ಹೊಗಳಿಕೆ ಎಂಬುದು ಶೂಲ ಕಾಣಿರೋ. ನಮಗೊಂದು ಸಾಮರ್ಥ್ಯ ಅದೇ, ಆ ಸಾಮರ್ಥ್ಯದ ಅರಿವು ನಾವು ತಿಳ್ಕೊಂಡಿದ್ರೆ ಬಲ್ ಚಂದ ಈ ಜಗತ್ತೊಳಗೆ. ಬಿರಿಯಾನಿ ಮಾಡ್ತಾವ್ರೆ ಬಿರಿಯಾನಿ ಮಾಡ್ತಾವ್ರೆ. ನಾವೇನ ಮಾಡಮ್ಮ, ನಾವ್ ಹಿಂದೆ ನಿಂತ್ಕೋಬೇಕು. ಇತ್ತ ನೋಡ್ಬೇಡಿ ಕಣ, ಫುಲ್ ಲಾಸ್ಟ್ ಅವ್ರು ಸೂಪರ್. ಈ ಕಡೆ ಬಾ, ಕನಕಪುರದಲ್ಲಿ ಒಂದ್ ಸೈಟ್ ಮಾಡ್ಬಿಡು. ಇಲ್ಲಿಗೆ ಬಪ್ಪ, ಇಲ್ಲಿಗೆ. ನನಗ್ ನಾಚಿಕೆ ಆಯ್ತು ಕಣಪ್ಪ. ಹೇಳು ಅಣ್ಣ, ಮಾನ್ಕಿಂತ ಹೆಚ್ಚಣ ಆದ್ಮೇಲೆ 3 ಸೈಡ್ ತಗೋಬಹುದು ಕಣ ಐತವ. 5 ಮುಂಚೆ ಸೋತಿ ಅಣ್ಣ. ಕಣಪ್ಪ
ನೋಡ್ತಾ ಇರಿ ಅಣ್ಣ. ಅಣ್ಣ ಡೈಲಾಗ್ ಏ ಅವನೇ ಪರವಾಗಿಲ್ಲ, ಮನೆಗೇನೆ ಕಟ್ಕೊಂಡು ಅಚ್ಚುಕಟ್ಟಾಗವನೆ. ಟೀ ಕುಡ್ದಾಯ್ತಾ? ಗ್ಲಾಸ್ಗಳ ಹಾಕ್ಬಿಟ್ಟು ಹೋಗ್ರಿ. ಹಾ ಬನ್ನಿ ಅಣ್ಣ, ಎಲ್ಲ ಎದ್ ಬನ್ನಿ, ಹೋಗ್ರಿ ಓರಿ ಪಟಾಪಟ ಹೋಗೋಣ. ಎಲ್ಲ ಎದ್ದು ಹೋಗ್ರಣ್ಣ, ಎಲ್ಲ ಎದ್ದೋರಿ, ಕುತ್ಕೊಬಿಟ್ರಿ. ಎಲ್ಲ ಎದ್ದೋರಿ.